ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಿಟ್ಟಪ್ಪ ಯೋಗಿ ಇವರು ನಮ್ಮ ಉತ್ತರ ಕರ್ನಾಟಕದ ಜವಾರಿ ಹೈದ. ಓದಿರೋದು 3ನೇ ಕ್ಲಾಸ್ ಕಿಟ್ಟಿ ಸರ್. ಆದ್ರೆ 500-600ಕ್ಕೂ ಹೆಚ್ಚಿನ ಹಾಡುಗಳನ್ನ ಬರ್ದಿದ್ದಾರೆ ಯೋಗಿ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಿಲಿಯನ್ ಸಬ್ಸ್ಕ್ರೈಬರ್ಸ್, ಮಿಲಿಯನ್ ಫಾಲೋವರ್ಸ್, ಮಿಲಿಯನ್ ಲೈಕ್ಸ್ ಪಡೆದಿರಂತ ಸ್ಟಾರ್. ಮೊನ್ನೆ ಹಂಪಿ ಉತ್ಸವದಲ್ಲಿ ಹಾಡ್ದಲ್ಲ ಮನೇನು ಕಿಟ್ಟಿ ಸರ್ಗೂ ನೀವು ಗೊತ್ತು. ಅಯ್ಯೋ ಭಯಂಕರ ಫೇಮಸ್. ನೀನೇನು ಹೊಗಳ್ತಾ ಇದೀಯಾ? ತುಂಬಾ ಚೆನ್ನಾಗಿ ಹಾಡಿದ್ರಪ್ಪ. ನಾವಿಬ್ರಿಗೂ ಈಗ ಒಂದ್ರ ರಾಕ್ಲಿಂಗ್ ಸ್ಟುಡಿಯೋಗೆ ಹೋಗಿ ಬಂದ್ವಿ. ಹೌದೌದು. ಈ ಸಾಂಗ್ ಶೂಟಿಂಗ್ ಮಾಡಿದ್ದ ಟೈಮು ಇದನ್ನ ಮಾಸ್ಟರ್ ನಮ್ಮ ಇಮ್ರಾನ್ ಕೊರಿಯೋಗ್ರಫಿ ಮಾಡಿದ್ದು. ಹರಿ ಸರ್ ಹಾಡಿದ್ರು, ಜೊತೆಗೆ ಮಮತಾ ಮೇಡಮ್ ಮತ್ತೆ ಇನ್ನೊಬ್ರು ನವೀನ್ ಅನ್ನೋರು 3 ಜನ ಹಾಡಿದ್ದು. ತುಂಬಾ ಚೆನ್ನಾಗಿದೆ. ಇವ್ರ ವಾಯ್ಸ್ ಆಲ್ಮೋಸ್ಟ್ ಹಂಗೆ ಇತ್ತು. ಅವ್ರು ಶಿವಾನಿ ಅವ್ರದ್ದು ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿ. ನಾನು ಆಡಿಷನ್ ಅಲ್ಲಿ ನೋಡಿದ್ದೆ ಅವ್ರು ಹಾಡಿದ್ದನ್ನ. ತುಂಬಾ ಅವತ್ತಿಂದಾನು ಇಷ್ಟ ನನಗೆ. ಇನ್ನು ಉಳಿದಂತ ವಿಷಯಗಳು ಇಲ್ಲಿ ಜಗದ್ಗುರುಗಳು 3 ಜನ ಕೂತಿದ್ದಾರೆ. ಅವ್ರಗಳನ್ನ ಕೇಳಿದ್ರೆ ಇನ್ನು ಡೀಟೇಲ್ ಆಗಿ ಹೆಂಗ್ ಆಡಿದ್ರಿ, ಏನ್ ಹೆಚ್ಚಿತ್ತು, ಏನ್ ಕಮ್ಮಿ ಇತ್ತು ಅಂತೆಲ್ಲ ಹೇಳ್ತಾರೆ. ವಿಪಿ ಸರ್, ನೀವು ಡೀಟೇಲ್ಡ್ ವರ್ಷನ್ ಕಮೆಂಟ್ ಕೊಡ್ತೀರಾ ಅಂತ ನಮ್ಮ ಗೆಸ್ಟ್ ಹೇಳಿದ್ದಾರೆ. ಮೊದಲಿಗೆ ಯೋಗಿ ಅವ್ರಿಗೆ, ನಮ್ಮ ಶ್ರೀನಗರ ಕಿಟ್ಟಿ ಅವ್ರಿಗೆ ವೆಲ್ಕಮ್ ಟು ಸಾರಿಗಮಪ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ತಾವಿಬ್ರು ಬಂದಿರೋದು ಒಂದು ಹೊಸ ಮೆರುಗು. ಮತ್ತೆ ಅಪ್ಪು ಸರ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಅವ್ರಿಗೆ ಕ್ಲೋಸ್ ಯಾರು ಇದ್ರು ಅವರೆಲ್ಲ ಇಲ್ಲಿ ಬರೋದು ನಿಜಕ್ಕೂ ಅದೊಂದು ದೊಡ್ಡ ವಿಷಯ ಸರ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಮತ್ತೆ ಇವತ್ತು ಏನ್ರಪ್ಪ ಇಬ್ರು ಅದ್ಭುತ. ಶಿವಾನಿ ನಿಜವಾದ ಕಲಾವಿದೆ. ಅವಳು ಶಿವನ ಬಗ್ಗೆ ಹಾಡಬೇಕು ಅಂದ್ರೆ ಶಿವಾನಿ ಈ ರೀತಿ ಹಾಡುಗಳು ಹಾಡ್ಬೇಕಾದ್ರೆ ಅದ್ರಲ್ಲಿ ಒಂದು ಡಿಫ್ರೆಂಟ್ ಕಲರ್ನ ಯಾವುದೇ ಒಂದು ಸಂಕೋಚ ಇಲ್ಲದೆ ತರದಿದೆಯಲ್ಲ, ಅದೇ ದೇವರ ಅನುಗ್ರಹ. ನಾನು ಯಾವಾಗ ಹೇಳ್ತೀನಿ, ನವರಸಗಳನ್ನು ನಾವು ತರಲೇಬೇಕು. ಅದು ನಮ್ಮ ಕಲಾವಿದರ ಜವಾಬ್ದಾರಿ. ಅದು ನಾನು ಅದನ್ನ ಮಾತ್ರ ಹಾಡ್ತೀನಿ, ಇದನ್ನ ಮಾತ್ರ ಹಾಡ್ತೀನಿ ಅಂತ ಹೇಳಂಗಿಲ್ಲ. ಯಾಕಂದ್ರೆ ಧ್ವನಿ ಕೊಟ್ಟಿದ್ದು ಅವನೇ, ಸಂಗೀತದ ಅರಿವು ಕೊಟ್ಟಿದ್ದು ಅವನೇ. ಇನ್ನು ಅದ್ರಲ್ಲಿ ನಾವು ಭೇದ ಭಾವ ಮಾಡಂಗಿಲ್ಲ. ಅದು ಕಲಾವಿದನ ಧರ್ಮ. ಅದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದೀರಾ. ನನಗೆ ಯಾಕೋ ಇನ್ನೂ ಅನುಶ್ರೀ ಅವರೇ, ನಮ್ಮ ಬಾಳು ಬೆಳಗೊಂದಿ ಹಾಡು ಚೆನ್ನಾಗಿ ಹಾಡ್ದ. ಡಾನ್ಸ್ ಮಾಡ್ಬೇಕಾದ್ರೆ ಚಳಿ ಬಿಡ್ತಿಲ್ಲ ಅವನು. ಈ ಶೆಕೆಯಲ್ಲಿ ಚಳಿ ಆಗ್ತಿರೋದು ನನಗೆ ಆಶ್ಚರ್ಯ. ಈಗ ನಾವು ಒಂದ್ ಕಡೆ ಜಡ್ಜ್ ಆದ್ರೆ ಇನ್ನೊಂದ್ ಕಡೆ ಅವನ್ ಫ್ಯಾನ್ಸ್. ಮತ್ತೆ ಅಲ್ಲ ಕಣ, ನಿನಗೆ ಕಂಪ್ನಿ ಬೇಕು ಅಂದ್ರೆ ನಾವು 3 ಜನ ಬರ್ತೀವಿ. ಮತ್ತ ಫ್ಯಾನ್ಸ್ ಹಂಗ್ ಬಿಟ್ಬಿಡ್ತೀವಾ? ಅಲ್ಲಿ ಅಪ್ಪು ಹುಡುಗರು ಪರ್ಫಾರ್ಮ್ ಮಾಡಿದರೆ. ಈಗ ನಮ್ಮ ಸರಿಗಮಪ್ಪ ಹುಡುಗರು ವಿಪಿ, RK, AJ, ಜನಿಯಾಜಿ ಏನ್ ಮಾಡ್ತಿದ್ದೀರಾ? ಅವರು ಶ್ರುತಿ ಹುಡುಕ್ತಾ ಇದಾರೆ. ಲೆಟ್ಸ್ ವೆಲ್ಕಮ್ ನಮ್ ಸಾರಿಗಮಪ್ಪ ರಾಕಿಂಗ್ ಬಾಯ್ಸ್. ಅಣ್ಣ ಬಾಣ. ಇದು ನನಗೆ ಸ್ಪೆಕ್ಸ್ ಬೇಕು. ನನಗೆ ಬೇಡ, ಗ್ಲಾಸಸ್ ಇದ್ರೇನೆ ನನ್ಗಾಗಲ್ಲ. ಇಲ್ಲ, ನೀನು ಗ್ಲಾಸ್ ಹಾಕೊಂಡು ನಾನು ಗ್ಲಾಸ್ ಕೊಡ್ರಪ್ಪ. ಇಲ್ಲಾಂದ್ರೆ ಆಗಲ್ಲ. ನಾನು ಕೊಡ್ತಾರೆ ಗುರುಗಳೇ, ಬನ್ನಿ. ಸರ್, ನೀವಿಬ್ರು ಶಾಕ್ ಆಗಬೇಡಿ ನಮ್ ಸ್ಟೆಪ್ಸ್ ನೋಡಿ. ನಾವು ತಾಂಡವೆಲ್ಲ ಮಾಡ್ತೀವಿ ಸರ್, ಸ್ವಲ್ಪ ಹುಷಾರಾಗಿರಿ. ಬನ್ನಿ ಗುರುಗಳೇ, ಜನ್ಯಾಜಿ, ವಿಪಿ ಸರ್. ಇದು ಯಾವುದು ತಲೆ ಕೆರ್ಕೊಳ್ಳೋ ಸ್ಟೆಪ್ಪು. ಅಂಡ್ ಗುರುಗಳು ಒಂದೊಂದ್ಸಲಿನೂ ಕನ್ನಡಕ ಹಿಂಗ್ ತೆಗ್ದಾಡ್ತಾ ಇರೋ ಸ್ಟೆಪ್. ಆ ಸ್ಟೆಪ್ಪಿನ ಮಹತ್ವ ಏನು ಅಂತ ಕೇಳೋಣ ವಿಪಿ ಸರ್. ಅದು ಹೇನು ಜಾಸ್ತಿ ಆದಾಗ ನಾವೇ ಮಾಡ್ಕೊಳ್ಳೋದು ಸ್ಟೈಲ್ ಅಲ್ಲಿ ಮಾಡ್ಕೋಬೇಕು ಮೇಡಮ್. ಅಯ್ಯಯ್ಯೋ, ಆಗಮಂದ್ ಎಣ್ಣೆ ಬಳಸಿದ್ರ ಸರ್? ಅದು ಅವ್ರ ಅಮ್ಮ ಕೊಟ್ಟಿದ್ದ ಎಣ್ಣೆ ಬಳಸಿದ್ರ? ಇಲ್ಲ ಮೇಡಮ್, ಇದು ಏನಲ್ಲ, ಇದೊಂಥರ ಡಾನ್ಸ್ ಅಲ್ಲೇ ಒಂದು ಜೇನು ಮೇಡಮ್. ಇದು ಏನಂದ್ರೆ ನಮ್ಮ ಇಬ್ರು ಗೆಸ್ಟ್ಗಳು ಒಂದು ಶಾಕಲ್ಲಿ ನೋಡ್ತಾವ್ರೆ ನೋಡಿ. ಹಿಂಗೆ ಏನ್ ಧೈರ್ಯ ಕಣೋ ಇವ್ರು. ನನಗೇನ್ ಶಾಕ್ ಇಲ್ಲ, ನನಗಿಂತ ಚೆನ್ನಾಗಿ ಮಾಡಿದ್ರಿ. ಹೌದಾ?
ಸರ್ ಒಂದ್ ಕೆಲಸ ಮಾಡೋಣ ಸರ್, ಈ ಸರಿಗಮಪ ಹುಡುಗರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಬಟ್ ಈ ಓಜಿ ಹುಡುಗರು ಆ ಒರಿಜಿನಲ್ ಸ್ಟೆಪ್ ಮಾಡಿ ತೋರಿಸಿದ್ರೆ ನಿಮ್ ಜೊತೆ ಬಟ್ ಅವ್ರು ನಾವು ಮಾಡಿದ್ದನ್ನೆಲ್ಲ ಕಾಪಿ ಮಾಡ್ಬಾರ್ದು. ಅದೆಲ್ಲ ನಮ್ದು ದಯವಿಟ್ಟು ಅದೆಲ್ಲ. please. ಸರ್ ಕಷ್ಟಪಟ್ಟು ಮಾಡಿದ್ರು ಬರಲ್ಲ ಸರ್ ಅದು. ಓಜಿ ಹುಡುಗರನ್ನ ವೆಲ್ಕಮ್ ಮಾಡೋಣ, ಕಿಟಿ ಅಂಡ್ ಯೋಗಿ. ಈ ಸ್ಟೆಪ್ VP ಸರ್ ನೋಡಿದ್ದಾರೆ, ತೊಂದ್ರೆ ಇಲ್ಲ ಹಂಗೋಗ್ಬೇಕು ಸರ್. ಬಾಳು ಬೆಳಗೊಂದು ಡಾನ್ಸ್ ನೋಡಕ್ಕೆ ಅಂದ್ರೆ ನಮ್ಮನ್ನೇ ಹಿಡ್ಕೊಂಡು ಚಟ್ನಿ ಮಾಡ್ತಾ ಇದ್ದೀರಾ ನಾವ್ ಸರ್ ನಾವೇನು ಅಂತ ಇವರಿಗೆ ತೋರ್ಸೋಣ ಸರ್. ಹೌದಾ? ನೀವ್ ಯಾವ ಕಡೆ ಮಾಡ್ತಾ ಇದ್ರಿ? ಈ ಫ್ರಂಟ್ ಮಾಡ್ಬೇಕು ಗುರುಗಳೇ. ಒಂದು ವಿಷಯ ನಾನು ಹೇಳಲೇಬೇಕು, ಈ ಕಾಂಪಿಟೇಷನ್ ನ ಕ್ಲಿಯರ್ ವಿನ್ನರ್ ಜನ್ಯಾಜಿ ಗುರುಗಳು ಅಲ್ವೆಲ್ಲ, ಇಟ್ಸ್ ವಿಜಯ್ ಪ್ರಕಾಶ್ ಸರ್. ಈಗ ಹುಡುಗರು ಚಿತ್ರ ಅಂತ ಬಂದಾಗ ಕಿಟ್ಟಿ ಹೋಗಿ, ಈಗ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ನ ನಾವು ಡಾನ್ಸಿಂಗ್ ಮಷಿನ್ ಅಂತ ಕರಿತೀವಿ, ಓಕೆನಾ? ಅವ್ರು ಮಾಡ್ತಾ ಇದಾರೆ ಡಾನ್ಸ್, ಅವ್ರ ಮುಂದೆ ನಿಂತ್ಕೊಳ್ಳೋಕೆ ಎಲ್ಲರೂ ಅಯ್ಯೋ ಅಂತ ಯೋಚನೆ ಮಾಡ್ತಾರೆ. ಬಟ್ ಅಂತ ಡಾನ್ಸಿಂಗ್ ಮಷಿನ್ ಮುಂದೆ ಒಂದು ಡಾನ್ಸಿಂಗ್ ಸಾಂಗ್ ಇದೆ, ಪರ್ಫಾರ್ಮೆನ್ಸ್ ಇದೆ ಅಂದಾಗ ನಿಮ್ಮಿಬ್ಬರ ಮೈಂಡ್ ಅಲ್ಲಿ ಬಂದಂತ ಮೊದಲ ಥಾಟ್ ಏನು? ಅಲ್ಲಿ ನಾನು ಫಸ್ಟೇ ಹೇಳ್ಬಿಟ್ಟೆ, ಮಾಸ್ಟರ್ ನಡ್ಕೊಂಡ್ ಬರೋದು, ಸುಮ್ಮನೆ ಹಿಂಗೆ ಆಡೋದು, ಆ ಥರದ್ದು ಏನಾರು ಇದ್ರೆ ನಾನು ಕೊಡಿ, ಇಲ್ಲ ಅವರಿಬ್ರು ಡ್ಯಾನ್ಸ್ ಮಾಡ್ತಾರೆ, ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಬಟ್ ಆದ್ರೂ ನೀವು ಮಾಡಿದ್ರಲ್ಲ. ಇಲ್ಲ, ಎಲ್ಲ ಸುಮ್ಮನೆ ಹಂಗೆ ಕೂತ್ಕೋ, ಹಿಂಗೆ ಎದೆವಳು ಹಿಂಗೆ ಅನ್ನು ಹಿಂಗೆ ಮಾಡ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಪವರ್ ನಮ್ಮ ಲೂಸು. ಬಟ್ ಸರ್ ಏನ್ ಹೇಳ್ತಾ ಇದ್ರು ನಿಮ್ ಡಾನ್ಸ್ ನೋಡಿ ಕಿಟ್ಟಿ? ಇಲ್ಲ, ಎನ್ಕರೇಜ್ ಮಾಡೋರು, ಬನ್ನಿ ಸರ್, ಆಗತ್ ಬನ್ನಿ ಅಂತ. ನಿಜವಾಗ್ಲೂ ಆಗಲ್ಲ, ನನಗೆ ಗೊತ್ತಲ್ಲ ಆಗಲ್ಲ ಅಂತ. ಎನ್ಕರೇಜ್ ಅಂತೂ ಅಪ್ಪು ಆಲ್ವೇಸ್, ಯಾವಾಗ್ಲೂ ಯಾರನ್ನಾದ್ರೂ ಸರಿ, ಕಲಾವಿದವ್ರ ಜೊತೆ ಕೆಲಸ ಮಾಡೋರಾದ್ರೂ ಸರಿ, ಕೆಲಸ ಮಾಡದವರಾದ್ರೂ ಸರಿ, ಮೊದಲನೇ ಸತಿ ಅವರೊಬ್ರು ಕಲಾವಿದರು ಅಂತ ಗೊತ್ತಾದ ತಕ್ಷಣ ಎದ್ದು ನಿಂತ್ಕೊಂಡು ಮಾತಾಡ್ಸೋಂಥ ಸೌಜನ್ಯ ಆ ಮನಸ್ಸಿನಲ್ಲಿತ್ತು. ಅದನ್ನ ನಾವು ತುಂಬಾ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.